ಕರ್ನಾಟಕದ ಅಪ್ರತಿಮ ಹೋರಾಟಗಾರ ಬಿಎಸ್ ಯಡಿಯೂರಪ್ಪ ಅವರ ರಾಜಕೀಯ ಜೀವನಕ್ಕೆ ಈಗ ಬರೋಬ್ಬರಿ 50 ವರ್ಷಗಳ ಸಂಭ್ರಮ. ಸೈಕಲ್ ಏರಿ ಹಳ್ಳಿ ಹಳ್ಳಿ ಸುತ್ತಿ ಪಕ್ಷ ಕಟ್ಟಿದ್ದ ರಾಜಾಹುಲಿಯ ಸಾರ್ವಜನಿಕ ಜೀವನದ ಸುವರ್ಣ ಮಹೋತ್ಸವ ಇವತ್ತು ಕೋಟೆನಾಡು ಚಿತ್ರದುರ್ಗದಲ್ಲಿ ಬಹಳ ಅದ್ದೂರಿಯಾಗಿ ಜರುಗಿತು. ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಂಬೋಣ. ಸೈಕಲ್ ಹತ್ತಿ ರಾಜ್ಯ ಸುತ್ತಿ ಪಕ್ಷ ಕಟ್ಟಿದ ವೀರ, ಪುರಸಭೆಯಿಂದ ಸಿಎಂ ಹುದ್ದೆಗೇರಿದ ಧೀಮಂತ ನಾಯಕ. ಚಿತ್ರದುರ್ಗದಲ್ಲಿಂದು ಬಿಎಸ್ವೈ ಅಭಿಮಾನೋತ್ಸವ ಅದ್ದೂರಿಯಾಗಿ ನಡೆಯಿತು. 50 ವರ್ಷಗಳ ರಾಜಕೀಯ ಜೀವನ ಪೂರ್ಣ ಆಗಿದ್ದರಿಂದ ಯಡಿಯೂರಪ್ಪ ಸಂಭ್ರಮದಲ್ಲಿದ್ದಾರೆ. ನಾವೆಲ್ಲರೂ ಸ್ವಾಗತಿಸೋಣ ಶ್ರೀ ಬಿಎಸ್ ಯಡಿಯೂರಪ್ಪ ಅವರನ್ನ. ಬಿಎಸ್ವೈ ಅಭಿಮಾನೋತ್ಸವದಲ್ಲಿ ಬಿಜೆಪಿ ಅತಿರಥರ ಸಮಾಗಮವೇ ಆಗಿತ್ತು. ಬಿಜೆಪಿಯ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ರಾಜ್ಯದ ಮೂಲೆ ಮೂಲೆಯಿಂದಲೂ ಅಭಿಮಾನಿಗಳು ಬಂದಿದ್ರು. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಮಠದ ಸಮೀಪ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವ ಅಮಿತ್ ಶಾ ಉಪಸ್ಥಿತರಿದ್ದರು. ರಾಜ್ಯದ ವಿವಿಧ ಮಠಗಳ ಮಠಾಧೀಶರು ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾದರು. ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಅಮಿತ್ ಶಾ, ಜನರ ಕಲ್ಯಾಣವೇ ದೇವರ ಸೇವೆ ಎಂಬ ಮಂತ್ರದೊಂದಿಗೆ ಯಡಿಯೂರಪ್ಪ ಕೆಲಸ ಮಾಡಿದ್ದಾರೆ ಎಂದರು. जन सेवा ही प्रभु सेवा है, ये मंत्र को चरितार्थ करा और किसान का कल्याण ही राष्ट्र का कल्याण है, इस सूत्र को भी चरितार्थ करने का काम श्री येदियुरप्पा जी ने किया है. एक चावल मिल के अंदर क्लर्क की नौकरी करने वाले व्यक्ति ने अपने यशस्वी जीवन में चार बार कर्नाटक जैसे राज्य के मुख्यमंत्री बनने का सौभाग्य हासिल किया है. ನಾನು ಚಿನ್ನದ ಚಮಚ ಹಿಡಿದು ಸಾರ್ವಜನಿಕ ಜೀವನಕ್ಕೆ ಬಂದಿಲ್ಲ ಅಂತ ಯಡಿಯೂರಪ್ಪ ಹೇಳಿದರು. ನಿಮ್ಮ ಯಡಿಯೂರಪ್ಪ ಚಿನ್ನದ ಚಮಚವನ್ನು ಇಟ್ಟುಕೊಂಡು ಸಾರ್ವಜನಿಕರ ಬಗ್ಗೆ ಬರಲಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಅನಿರೀಕ್ಷಿತ ತಿರುವುಗಳಾಗಿ ನಾನು ಈ ನಾಡಿನ ಜನರ ಸೇವೆಗೆ ಸಮರ್ಪಣೆಗೊಂಡವನು. ಅಕ್ಕ ಮಹಾದೇವಿ ಹುಟ್ಟಿದ ಶಿಕಾರಿಪುರದಿಂದ ಬಂದು ಲಿಂಗ ಸಮಾನತೆ ಎತ್ತಿ ಹಿಡಿಯಲು ಹೆಣ್ಣು ಶಿಶುಗಳನ್ನು ಪೂರ್ಣ ಹಂತದಲ್ಲೇ ರಕ್ಷಿಸಲು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ತಂದದ್ದು ನನಗೆ ಸಾರ್ಥಕ ಭಾವನೆ ಮೂಡಿಸಿದೆ. ಶಿಕಾರಿಪುರದ ಜಲದಂಕ ಮಲ್ಲ ಬಿಎಸ್ ಯಡಿಯೂರಪ್ಪ ಜನಸೇವೆಯಲ್ಲಿ ಸಾರ್ಥಕ 50 ವರ್ಷಗಳನ್ನ ಪೂರೈಸಿದ್ದಾರೆ. ಅದ್ದೂರಿ ಸಂಭ್ರಮದಲ್ಲಿದ್ದಾರೆ. ಕಿರಣ್ ಹನಿಯಡ್ಕ, ಸುನಿಲ್ ಜೊತೆ ಬಸವರಾಜ್ ಮುದನೂರ್, ಟಿವಿ9 ಚಿತ್ರದುರ್ಗ.